ಯಾಕೆ ಅವರು ಪ್ರಧಾನಿ ಆಗಲಿಲ್ಲ, ಉಪ ಪ್ರಧಾನಿಗೆ ಮಾತ್ರ ಸೀಮಿತವಾಗಬೇಕಾಯಿತು ಅನ್ನೋದು, ಜೊತೆಗೆ ರಾಮಲಲ್ಲಾ ಪ್ರತಿಷ್ಠಾಪನೆಗೆ ಅವರ ಆಹ್ವಾನದ ಬಗ್ಗೆಯೂ ಕೂಡ ಪ್ರಶ್ನೆ ಇದೆ. ಒಂದು ಪೊಲಿಟಿಕಲ್ ಆಂಗಲ್ ತೆಗೆದುಕೊಂಡು ಬಿಡೋಣ. ಟು ಫಿನಿಶ್ ದಿ ಸರ್ಕಲ್, ಬಿ ಶಿವಶಂಕರ್ ಸರ್ ಮಾತನಾಡ್ತಾರೆ. ಎಸ್ ಸರ್. ಚಂದನ್, ಈ ಅಡ್ವಾಣಿಯವರ ಜೀವನ ಈ ಭಾರತದ ಒಂದು ರಾಜಕೀಯ ವಿಪರ್ಯಾಸಕ್ಕೆ ಒಂದು ಸಂಕೇತ ಥರ ಇದೆ. ಹೇಗೆ ಅಂದರೆ, ಈ ಜನಸಂಘ BJP ಆದಾಗ, ಅಂದರೆ ಜನಸಂಘ ಜನತಾ ಪಾರ್ಟಿ ಒಳಗಡೆ ಮರ್ಜ್ ಆಗುತ್ತೆ, ಆಡಳಿತ ನಡೆಸುತ್ತೆ, ಆಮೇಲೆ ವಿಭಜನೆ ಆಗಿ ಜನತಾ ಪಾರ್ಟಿ ಆಗುತ್ತೆ 1980ಯಲ್ಲಿ. ಹೌದು ಸರ್. ಒರಿಜಿನಲ್ ಆಗಿ ನಾವು ಹೇಳಬೇಕಾಗಿದ್ರೆ ಅವಾಗ ನಾನು ಅವಾಗಲೇ ಹೇಳಿದ ಹಾಗೆ ಇದು ಅಡ್ವಾಣಿಯವರು ಮತ್ತು ವಾಜಪೇಯಿಯವರು ಈ ಥರ ಬೆಳೆಸೋದಕ್ಕಿರಲಿಲ್ಲ ಅವರಿಗೆ. ಅದು ಗಾಂಧಿಯನ್ ವ್ಯಾಲ್ಯೂಸ್ ಮತ್ತು JP ವ್ಯಾಲ್ಯೂಸ್ ಮೇಲೆ ಬೆಳೆಸೋಕೆ ಹೋದರು. ಆವಾಗ ಏನಾಯಿತು, ಎರಡೇ ಸೀಟ್ ಬಂತು. ಆವಾಗ ಇವ್ರಿಗೆ ಅನ್ನಿಸ್ತು, ಇದು ನಾವೇನೋ ಒಂದು ಸೆನ್ಸೇಷನಲ್ ತೊಗೊಳ್ಬೇಕು ಅಂತ. ಆವಾಗ ಹಿಂದುತ್ವದಕ್ಕೆ ಬಿದ್ದಿದ್ದು. ಕರೆಕ್ಟ್. ಆವಾಗ ನನಗೆ ಗೊತ್ತಿರೋ ಪ್ರಕಾರ ವಾಜಪೇಯಿಯವರಿಗೆ ಇದು ಪೂರ್ತಿಯಾದಂಥ ಒಂದು ಒಪ್ಪಿಗೆ ಇರಲಿಲ್ಲ. ಸೊ ಈ ಥ್ರೂಔಟ್ ಇಸ್ ಕೆರಿಯರ್ ಈ ರಿಮೈನ್ಡ್ ಆಸ್ ಮಾಡ್ರೇಟ್ ಫೇಸ್ ಆಫ್ BJP. ಆದರೆ ಇವರು ಅಡ್ವಾಣಿಯವರು ಅದನ್ನು ತೊಗೊಳ್ತಾರೆ. ಹಿಂದುತ್ವ, ಅಯೋಧ್ಯೆ ವಿಷಯ, ಈ ಅಯೋಧ್ಯೆ ವಿಷಯ ತೊಗೊಂಡು ಬರ್ತಾ ಇದ್ದಾಗ 1989 ಅಲ್ಲೇನಾಗುತ್ತೆ, VP ಸಿಂಗ್ ಅವರು ಪ್ರಧಾನಮಂತ್ರಿಯಾಗಿ ಅವರೊಂದು ರಾಜಕೀಯ ಮಾಡ್ತಾರೆ. ಮಂಡಲ್ ಕಮಿಷನ್ ತಂದು OBCಗಳಿಗೆ, ಅಂದರೆ ಈ ದೇಶದ ಅತಿ ದೊಡ್ಡ ಚಂಕ್, ಅದು 54% ಇರುವಂತಹ ಒಂದು ಏನು ಸಮುದಾಯಕ್ಕೆ ನಾವು ರಿಸರ್ವೇಷನ್ ಕೊಡ್ತೀವಿ ಅಂತ. ಅದು ಭಾಳ ದೊಡ್ಡ ಬ್ರಹ್ಮಾಸ್ತ್ರ ಆಗ್ಬಿಡ್ತಲ್ಲ. ಹಾಗಾದ್ರೆ BJP ಏನು ಮಾಡಬೇಕು ಅಂದಾಗ, ಮಂಡಲ್ಗೆ ನಾವು ಕಮಂಡಲ್ ಅಂತ ರಥಯಾತ್ರೆ ಒಂದು ಪರಿಕಲ್ಪನೆ ಸ್ಟಾರ್ಟ್ ಆಗಿದ್ದು ಹಾಗೆ. ಅಂದರೆ ರಾಮ ಎಲ್ಲಿವರೆಗೂ ಹೋಯ್ತು ಅಂತಂದರೆ, ಅವರೆಲ್ಲ ಹೇಳ್ತಾ ಇದ್ರಲ್ಲ, ರಾಮ ಭಜನೆಯಿಂದ, ರಾಮನಾಮ ಜಪದಿಂದ ಈ ದೇಶ ಬೆಳೆಯೋದಾದರೆ, ಅದು ರಾಮನ ಬಾಣವನ್ನು ಇವತ್ತು ಬಿಟ್ಟಿದ್ದಾರೆ. ಆ ರಾಮ ಬಾಣವನ್ನು ಬಿಡಬೇಕಾಗಿದ್ರೆ ಆ ಬತ್ತಳಿಕೆ ಕೊಟ್ಟವರು ಅಡ್ವಾಣಿ. ಅದನ್ನು ನಾವು ಎರಡು ರೀತಿ ಹೇಳ್ಬೋದು. BJPಯನ್ನು ಬೆಳೆಸೋದಕ್ಕೆ ಕಾರಣ ಆಯಿತು ಅಂತ. ಅದೇ ರೀತಿಯಲ್ಲಿ ಅದು ಏನಂದರೆ, ಈ ಥರದ್ದು ಒಂದು ಧಾರ್ಮಿಕವಾದಂಥ ವಿಚಾರ ತರಬೇಕಾಗಿತ್ತ ಅನ್ನೋ ಒಂದು ಪ್ರಶ್ನೆ ಉಳಿದೇ ಉಳಿಯುತ್ತೆ. ಹೀಗಿರುವಾಗ ಆಯಿತು, ಓಕೆ, 2ರಿಂದ 80 ಸೀಟಿಗೆ ಹೋಗ್ಬಿಡ್ತು BJPದು ಒಬ್ಬ ಅಯೋಧ್ಯೆ ವಿಚಾರದಿಂದ. ಇದು ಭಾಳ ದೊಡ್ಡ ವಿಚಾರ ಅಂತ ಬಂದಾಗ ಇವರು ಅದೇ ಕನ್ಸಿಸ್ಟೆಂಟ್ ಆಗಿರಬೇಕಾಗಿತ್ತಲ್ವ. ಅಂದರೆ ಅಡ್ವಾಣಿಯವರು ಮಾಡಿದ, ಈಗಲೂ ನನ್ನ ಅನಾಲಿಸಿಸ್ ಏನಂತಂದರೆ, ಇವರು ಒಂದು ರೀತಿ ಅರಮನಸ್ಸಿಂದಾನೇ ಮಾಡಿದ್ರು. ಅವ್ರು ಒರಿಜಿನಲ್ ಯಾವುದಿತ್ತು ಅಂದರೆ, ಇದು ಪಾಕಿಸ್ತಾನಕ್ಕೆ ಹೋದಾಗ ಸೂಡೋ ಸೆಕ್ಯುಲರಿಸಮ್ ಅಂತ ಅವರು ಕಾಯಿನ್ ಮಾಡಿದ್ರಲ್ಲ, ಬಟ್ ಸೆಕ್ಯುಲರಿಸಮ್ ಅವ್ರಿಗೂ ಬೇಕಾಗಿತ್ತು. ಜಿನ್ನಾ ಅವ್ರನ್ನ ಹೊಗಳದೇ ಇರೋದಕ್ಕೆ ಸಾಧ್ಯ ಆಗಲಿಲ್ಲ. ಅವತ್ತಿಗೆ ಅವರ ಸೆಟ್ ಬ್ಯಾಕ್ ಸ್ಟಾರ್ಟ್ ಆಯಿತು. ಅವತ್ತಿಗೆ VS ಸುದರ್ಶನ್ ಬಂದು ಇವರು ಈ ಥರ ಹೇಳಿಬಿಟ್ರು ಅಂತೇಳಿ ನಮ್ಮ ಇಡೀ ನರೇಟಿವೇ ಇದಾಯಿತು ಅಂತ ಸೈಡ್ಲೈನ್ ಮಾಡೋಕ್ಕೆ ಶುರು ಮಾಡಿದ್ರು. ಆಮೇಲೆ ಲೀಡರ್ ಆಫ್ ದಿ ಅಪೋಸಿಷನ್ ಆಗಿರೋರನ್ನ ತೆಗೆದುಬಿಡ್ತಾರೆ, ಸುಷ್ಮಾ ಸ್ವರಾಜ್ ಅವ್ರಿಗೆ ಇದು ಮಾಡ್ತಾರೆ. ಕೊನೆಗೆ 2014ನಲ್ಲಿ ಇವ್ರು ಗೆದ್ದರೂ ಕೂಡ ಇದು ಮಾರ್ಗದರ್ಶನ ಮಂಡಲಕ್ಕೆ ಹಾಕ್ಬಿಡ್ತಾರೆ. ಸೊ ಹೀಗೆ ಇದೇನಾಗುತ್ತೆ, ಈ ಒಂದು ಇವರ ಯಾವ BJPಗೆ ಒಂದು ಟ್ರ್ಯಾಕ್ಷನ್ ಕೊಟ್ಟರೋ, ಆ ಟ್ರ್ಯಾಕ್ಷನ್ ಕೊಟ್ಟಂಥ ಐಡಿಯಾಲಜಿಗೆ ಸ್ವಲ್ಪ ಮಟ್ಟಿಗೆ ಅವರು ಎಲ್ಲಿ ಸ್ವಲ್ಪ ಅಂದರೆ ದುರ್ಬಲವಾಗಿದ್ದಕ್ಕೆ, ಅದರ ಒಂದು ಸ್ವಲ್ಪ ಹಿಂದೆ ಹೆಜ್ಜೆ ಇಟ್ಟಿದ್ದಕ್ಕೋಸ್ಕರ ಅವ್ರಿಗೆ ಸೆಟ್ ಬ್ಯಾಕ್ ಆಗಿ ಕೊನೆಯವರೆಗೂ ಪ್ರೈಮ್ ಮಿನಿಸ್ಟರ್ ಆಗೋದಕ್ಕಾಗಲಿಲ್ಲ. ಆಮೇಲೆ ಒಂದೇನೆಂದರೆ, ಇದೇ ರಥಯಾತ್ರೆಗೆ ಯಾರು ಆರ್ಗನೈಸರ್ ಆಗಿ ಇವರಿಗೆ ಸಹಾಯಕನಾಗಿ ಬೆಂಬಲಿಗನಾಗಿ ಕೆಲಸ ಮಾಡಿದ್ರು, ಅವರು ಮೋದಿ ಪ್ರೈಮ್ ಮಿನಿಸ್ಟರ್ ಆಗ್ತಾರೆ. ಅಂದರೆ ಮೋದಿ ಬೇರೆ ಯಾರೂ ಅಲ್ಲ, ಅಡ್ವಾಣಿಯವರ ಶಿಷ್ಯ. ಆದರೆ ಶಿಷ್ಯ ಪ್ರೈಮ್ ಮಿನಿಸ್ಟರ್ ಆಗಿ ಯಾವುದು ಚಪ್ಪಾಳೆ ತಟ್ಟಬೇಕಾದಂಥ ಒಂದು ಪರಿಸ್ಥಿತಿ ಇವ್ರಿಗೆ ಬಂದ್ಬಿಡುತ್ತೆ. ಆಮೇಲೆ ಅವ್ರು ಒಂದು ಹೇಳ್ತಾರೆ, ಕೊನೆಗೆ ಎಂಥ ಒಂದು ಮ್ಯಾಗ್ನಾನಿಮಿಟಿ ತೋರಿಸಲೇಬೇಕಾಗತ್ತೆ ಅಂತ ಕಾಣುತ್ತೆ. ಅವ್ರು ಹೇಳ್ತಾರೆ, ರಾಮ ಮೋದಿಯನ್ನು ಆರಿಸ್ಕೊಂಡ, ಅಯೋಧ್ಯೆಯ ದೇವಸ್ಥಾನ ನಿರ್ಮಾಣ ಮಾಡೋದಕ್ಕೆ ಅನ್ನುವಂಥ ಒಂದು ಪರಿಸ್ಥಿತಿ ಬಂತು. ಆದರೆ ಕೊನೆಯದಾಗಿ ಹೇಳ್ತೀನಿ, ಇಂಥ ಪರಿಸ್ಥಿತಿ ಮೋದಿಯವರು ಕೂಡ ಒಂದು ಸಾಧನೆ ಮಾಡಿದ್ದಾರೆ ಅಂತ ಅವರ ವೋಟ್ ಬ್ಯಾಂಕ್ಗೆ ಹೇಳುವಂಥ ಸಂದರ್ಭ ಇದು. ಆದರೆ ಅಲ್ಲೊಂದು ಬರುತ್ತೆ, ಮೋದಿಯವರು ಅವ್ರ ಗುರುಗಳನ್ನು ಈ ರೀತಿ ಕಡೆಗಣಿಸ್ಬೋದಾಗಿತ್ತ. ಅಯೋಧ್ಯೆಗೆ ಇವಾಗ ಅವ್ರಿಗೂ ಹುಷಾರಿಲ್ಲ, ಆರೋಗ್ಯ ಸರಿ ಇಲ್ಲ ಅಂದರೆ, ದೇವೇಗೌಡರಿಗೆ ಆರೋಗ್ಯ ಸರಿ ಇತ್ತಾ? ಅವ್ರು ಬರಲಿಲ್ವಾ? ಅಡ್ವಾಣಿ ಅವ್ರನ್ನ ಯಾಕೆ ಕರೆಸಿಲ್ಲ ಅನ್ನೋ ಒಂದು ಪ್ರಶ್ನೆ ಉಳಿಯುತ್ತೆ ಅನ್ನುವಂಥ ಒಂದು ಇದರಲ್ಲಿ, ಆ ಪ್ರಶ್ನೆ ಇವ್ರು ಕ್ರಿಯೇಟ್ ಮಾಡಿರುವಂಥ ಒಂದು ರಾಮ ಯೂಫೋರಿಯಾ ಇದೆಯಲ್ಲ, ಅಂದರೆ 2024 ಲೋಕಸಭಾ ಎಲೆಕ್ಷನ್, ಅದರ ಒಂದು ಯೂಫೋರಿಯಾ ಇದೆಯಲ್ಲ, ಆ ಯೂಫೋರಿಯಾ ಓವರ್ ಶ್ಯಾಡೋ ಆಗಬಾರ್ದು ಅನ್ನೋ ಪ್ರಶ್ನೆ. ಅಂದರೆ ಅಡ್ವಾಣಿನ ಇವ್ರು ಕರೀಲಿಲ್ಲ ಅನ್ನೋ, ಅದಕ್ಕೆ ನ್ಯೂಟ್ರಲೈಸ್ ಮಾಡೋದಕ್ಕೆ ಇವತ್ತು ಭಾರತ ರತ್ನ ಕೊಟ್ಟಿದ್ದಾರೆ. ರೈಟ್ ಸರ್. ಇದು ಅಷ್ಟಕ್ಕೋಸ್ಕರ ಇವ್ರನ್ನ ಏನಂತಂದ್ರೆ, ರಾಜಕೀಯದ ಪ್ರಕಾಶ್ ಸರ್ ಇಲ್ಲ ಅಂತಾರೆ. ಒಂದು
ಯಾವುದೋ ಒಂದು ಕರೀಲಿಲ್ಲ ಅಂದ್ಬಿಟ್ಟು ಭಾರತ ರತ್ನ ಕೊಡ್ತಾರೆ ಅಂದರೆ ಇವರು ಅದ್ವಾನಿಯವರ ವ್ಯಕ್ತಿತ್ವಕ್ಕೆ ಅಪಚಾರ ಮಾಡ್ದಂಗೆ ಮಾಡ್ತಾ ಇದ್ದಾರೆ. ಇವತ್ತು ಮಾಡಬಾರ್ದಾಯ್ತು ಇವ್ರು ಈ ಮಾತನ್ನ. ಅದ್ವಾನಿಯವರ ಭಾಳ ಮೇರು ವ್ಯಕ್ತಿತ್ವ. ಒಂದು ಅವರ 96 ವರ್ಷದವರು ಟೈಮಿಂಗ್ ಬಗ್ಗೆ ಮಾತ್ರ ಟೈಮಿಂಗ್ ಅಲ್ಲ, ಅದಕ್ಕೋಸ್ಕರ ಕೊಟ್ಟರು ಅನ್ನೋದು ಅದಕ್ಕೋಸ್ಕರ ಕೊಟ್ಟಿದ್ದಾರೆ ಭಾರತ ರತ್ನ ಅನ್ನೋದು ಒಪ್ಪಕ್ಕೆ ಸಾಧ್ಯವೇ ಇಲ್ಲ. ಅದ್ವಾನಿಯವರ ವ್ಯಕ್ತಿತ್ವ ಕೊಟ್ಟಿರೋದು, ಅವ್ರು ಮಾಡಿರೋ ತ್ಯಾಗ ಕೊಟ್ಟಿರೋಂಥದ್ದು, ಅವ್ರು ಪಟ್ಟಿರೋ ಪರಿಶ್ರಮ ಕೊಟ್ಟಿರೋಂಥದ್ದು. ಅಯೋಧ್ಯಕ್ಕೆ ಬರ್ಲಿಲ್ಲ ಅವರು ಅಂದ್ಬಿಟ್ಟು ಕೊಟ್ಟಿದ್ದಂದ್ರೆ ಬಹಳ ಸಣ್ಣ ಕಾರಣ ಆಗ್ಬಿಡುತ್ತೆ. ದಯವಿಟ್ಟು ಭಾರತ ರತ್ನ ಅಷ್ಟೊಂದು ಕೇವಲ ಮಾಡೋದು ಬೇಡ. ಅಲ್ಲ, ಅವರು ಟೈಮಿಂಗ್ ಬಗ್ಗೆ ಮಾತ್ರ ಮಾತನಾಡ್ತಾ ಇದ್ದಾರೆ. ಅವರು ಭಾರತ ರತ್ನಕ್ಕೆ ಮಚ್ ಡಿಸರ್ವಿಂಗ್, ಮೋಸ್ಟ್ ಡಿಸರ್ವಿಂಗ್ ಅಡ್ವಾಣಿ ಅವರು ಅನ್ನೋದ್ರಲ್ಲಿ ಇಲ್ಲಿ ಯಾರು ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ್ಮೇಲೆ ವಾಜಪೇಯಿ ಅವ್ರಿಗೂ ಭಾರತ ರತ್ನ ಕೊಟ್ಟಿದ್ದಾರೆ, ಅದ್ವಾನಿ ಅವ್ರಿಗೂ ಕೊಟ್ಟಿದ್ದಾರೆ. ಆ ಎರಡು ದಿಗ್ಗಜರೇ ನಮ್ಮ ಪಕ್ಷವನ್ನ 80ರಿಂದ ಮುನ್ನಡೆಸಿ ಇಷ್ಟು ದೊಡ್ಡ ಮುಂದಿನ ಭಾರತ ರತ್ನ ಮನಮೋಹನ್ ಸಿಂಗ್ ಅವರಿಗೆ ಸಿಗಬಹುದಾ? ಮುಂದಿನ ಭಾರತ ರತ್ನ ದೇವೇಗೌಡರಿಗೆ ಸಿಗಬಹುದಾ? ಗೊತ್ತಿಲ್ಲ. ಅದೊಂದು ಈಗ ಅದು ಬಿಜೆಪಿ ಅವರಿಗೆ ಎಷ್ಟು ಲಾಭ ತರಿಸ್ಕೊಡುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೋಡೋಣ ಸರ್, ಇದ್ರ ಹಿಂದೆ ಒಂದು ಪೊಲಿಟಿಕಲ್ ಸ್ಟ್ರಾಟಜಿ ಕೂಡ ಇದೆ ಅಂತ ಹೇಳ್ತೀರಿ. ಬಹುಶಃ ನಾವು ನಾಳೆ ನಾಡಿದ್ರಲ್ಲಿ ಒಂದು ಪೊಲಿಟಿಕಲ್ ಸ್ಟ್ರಾಟಜಿಯ ಡಿಬೇಟ್ನೇ ಇಟ್ಕೊಳ್ಳೋಣ. ಅಲ್ಲ, ನಾಳೆ ನಾಡಿದ್ರಲ್ಲಿ ಒಂದು ಪೊಲಿಟಿಕಲ್ ಸ್ಟ್ರಾಟಜಿಯ ಡಿಬೇಟ್ನೇ ಇಟ್ಕೊಳ್ಳೋಣ. ಇವಾಗ ಸಿಕ್ಕಾಪಟ್ಟೆ ಎಲೈಟ್ ಪ್ಯಾನಲಿಸ್ಟ್ಗಳು ಜಾಯ್ನ್ ಆಗಿದ್ದರಿಂದ ನಾನು ಎಲ್ರಿಗೂ ಧನ್ಯವಾದಗಳನ್ನು ಹೇಳ್ತೀನಿ ಒಟ್ಟಾರೆಯಾಗಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ನಾನು ಯಾರಿಗಾದರೂ ಹೆಚ್ಚು ಸಮಯ ಕೊಡೋಕ್ಕೆ ಸಾಧ್ಯ ಆಗಲಿಲ್ಲ ಅಂತಂದರೆ ಕ್ಷಮೆ ಕೂಡ ಕೋರ್ತೇನೆ ನಾನು. ದಟ್ಸ್ ಆಲ್ ಫಾರ್ ನೌ. ಇದು ವಿಸ್ತಾರ, ನಿಖರ, ಜನಪರ. ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.